ಗೈಸ್ ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಅನ್ನೋನ್ ಇನ್ಸ್ಟಾಗ್ರಾಮ್ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ, ಅದು ಹುಡುಗಿನ. ಈವನ್ ಅವ್ರಿಗೂ ಕೂಡ ಒಂದು 80K ಫಾಲೋವರ್ಸ್ ಇದ್ದಾರೆ. ಸೊ ನೋಡೋಣ ಬನ್ನಿ ಯಾರು ಏನು ಎತ್ತ ಅಂತ ನಿಮಗೂ ತೋರಿಸ್ತೀನಿ ವಿಡಿಯೋದಲ್ಲಿ. ಗೈಸ್ ಮೊದಲೇ ನಾನು ಹೇಳಿದ್ದೆ ನಿಮಗೆ, ಈ ಕಂಟೆಂಟ್ ಕ್ರಿಯೇಷನಿಂದ ಬರೋ ದುಡ್ಡಿಂದ ನಮ್ಮ ಮನೆಗೆ ಅಂದರೆ ನಮ್ಮ ಅಪ್ಪಾಜಿಗೆ ನಮ್ಮ ಅಮ್ಮಂಗೆ ಬಟ್ಟೆ ತಗೊಳ್ಬೇಕು ಅಂತ. ಸೊ ಇವತ್ತು ನಮ್ಮ 80K ಫಾಲೋವರ್ಸ್ ಇರುವಂಥ ನಮ್ಮ ಹಾಸನ ಹುಡುಗಿ ಕರ್ಕೊಂಡು ಚಿಕ್ಕಪೇಟೆಗೆ ಬಂದಿದ್ದೀನಿ. ಒಂದು ನಮ್ಮ ಅಮ್ಮಗೆ ಸೀರೆ ತಗೋಬೇಕು ಅಂತ. ನನಗೆ ಸೆಲೆಕ್ಷನ್ ಮಾಡೋಕ್ಕೆ ಬರಲ್ಲ. ನೋಡೋಣ ಎಷ್ಟು ಮಟ್ಟಿಗೆ ಚೌಕಾಸಿ ಮಾಡಿ ಒಂದು 10,000 ರೂಪಾಯಿ ಸೀರೆನ ಎಷ್ಟು ಕೊಡ್ತೀರಿ? 10,000 ರೂಪಾಯಿ ಸೀರೆನಾ? ಎಷ್ಟು ಚೌಕಾಸಿ ಮಾಡ್ತೀರಾ ಬರ್ಗಿಂಗ್? ಒಂದು 3,000 4,000. 3,000 ನೋಡ್ತೀನಿ. ಇವ್ರು ಬಾರ್ಗಿಂಗ್ ಸ್ಕಿಲ್ ಹೆಂಗೈತೆ? ಇಬ್ರು ಓಡಿಸಿರಿ, ಇಬ್ರು ನೋಡೋಣ ಎಷ್ಟು ಮಟ್ಟಿಗೆ ಚೌಕಾಸಿ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ನಾನು ನನ್ನ ಕಂಟೆಂಟ್ ಕ್ರಿಯೇಷನ್ ಜರ್ನಿಯಲ್ಲಿ ಒಂದಿಷ್ಟು ಸಂಪಾದನೆ ಮಾಡಿದ್ದೀನಿ. ಆ ಸಂಪಾದನೆ ಉಳಿಸಿರೋ ದುಡ್ಡಲ್ಲಿ ನಮ್ಮ ಮನೆಗೆ ಏನಾದ್ರು ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಸೊ ಅಮೌಂಟ್ ತಗೋತಿದ್ದೀನಿ ಇವಾಗ ATM-ಅಲ್ಲಿ. ಗೈಸ್ ಅರ್ಧ ಗಂಟೆಯಿಂದ ಚಿಕ್ಕಪೇಟೆನ ಸುತ್ಸಿ ಫೈನಲಿ ಎಲ್ಗೋ ಕರ್ಕೊ ಬಂದವ್ರೆ. ಯಾವುದೇ ಸೀರೆ ಅಂಗಡಿ? ಯಾವುದು? ಅರ್ಧ ಗಂಟೆಯಿಂದ ಚಿಕ್ಕಪೇಟೆ ಸುತ್ತಿದ್ದೀನಿ. ಯಾವುದೋ ಒಂದು ಅಂಗಡಿ ಹುಡಿಕೊಂಡವ್ರೆ, ಯಾವುದೋ ಒಂದು ಸಿಗ್ತಲ್ಲ ಇನ್ನೂ. ಹಾಂ ನಿಮ್ಗೇನು ಅಂತ ಗೊತ್ತು ತಾನೆ? ಕಮೆಂಟ್ ಮಾಡಿ. ಏನಂತ ಕಮೆಂಟ್ ಮಾಡ್ತಾರೆ? ಎಷ್ಟು ಕಷ್ಟ ಹುಡುಕೋದು ಅಂತ. ಚೆನ್ನಾಗಿರುತ್ತೆ. ರೆಗ್ಯುಲರ್ ಗಿರಾಕಿ ಅಂತೀರಾ, ಗೊತ್ತಾಗಲ್ವಾ ಎಲ್ಲಿದೆ ಅಂಗಡಿ ಅಂತ? ಬಂದು ತಪ್ಪಿಸ್ತೀನಿ ನಾನು. ಬಾಲಾಜಿ ಅದೇನಾ? ಓಕೆ ಫೈನಲಿ ಹುಡುಕ್ತರು. ಹಾಂ ಯಾವ್ದು ಅಂಗಡಿ? ಸರಿ ಆಯ್ತು ನಡೀರಿ. ಹಾಂ ನಡೀರಿ ಒಳಗೆ. ಗೈಸ್ ಆ ಅಂಗಡಿಲಿ ಯಾವುದೋ ಚೆನ್ನಾಗಿಲ್ಲ ಅಂದ್ಬಿಟ್ಟು ಇನ್ನೊಂದು ಅಂಗಡಿ ಹೋಗ್ತಿದ್ದೀವಿ ಈಗ. ಸೀರೆ ಹುಡ್ಕೋದು ಒಂದಲ್ಲ ಕ್ವಾಟ್ಲೆ. ಹಾಂ ನಾವು ಹುಡುಗರು ಹಂಗಲ್ಲ, ಯಾವುದೋ ಒಂದು ಅಂಗಡಿ ಹೋದ್ರೆ ಏನೋ ತಗೊಂಡ್ಬಂದ್ಬಿಡ್ತೀವಿ. ಹಾಂ ಹುಡುಗಿರು ಹಂಗಲ್ಲ. ಗೈಸ್ ಈ ಸೀರೆ ಪರ್ಚೇಸ್ ಮಾಡೋದು ಅಂದರೆ ಸುಲಭದ ಕೆಲಸ ಅಲ್ಲ, ಏನಂತೀರಿ? ಈಗ ನಾನು ತಗೊಂಡೋದ್ರೆ ನಮ್ಮ ಅಮ್ಮ ಇಷ್ಟಪಡೋದಿಲ್ಲ ಗೊತ್ತಿಲ್ಲ, ಅದು ಬೇರೆ ತಲೆದವು. ಹಾಂ ಒಂದು ನೋಡೋಣ, ಸಿಗುತ್ತೆ ಚೆನ್ನಾಗಿರೋದು ಸಿಗುತ್ತೆ. ನಾನು ಚೆನ್ನಾಗಿರೋ ಅಂಗಡಿಗೆ ಕರ್ಕೊಂಡ್ಬಂದಿಲ್ವಾ? ಹೆಂಗೆ ಅನಿಸ್ತದೆ ನಿಮಗೆ? ಅಂಗಡಿನೂ ಚೆನ್ನಾಗೈತೆ, ಬಟ್ ನನಗೆ ಸೀರೆ ಬಗ್ಗೆ 0 ನಾಲೆಡ್ಜು. ಸೊ ಅದಕ್ಕೆ ನಿಮಗೆ ಕರ್ಕೊಬಂದಿರೋದು. ಲೈಫಲ್ಲಿ ಈ ಥರ ಕೂತವನಲ್ಲ ಒಂದು ಸೀರೆ ಅಂಗಡಿಲಿ, ಇವತ್ತು ಕೂತಿದ್ದೀನಿ. ಎಲ್ಲ ಟೈಮು ಒಂದೇ ಥರನೇ ಇರುತ್ತೆ ಗೊತ್ತಾ, ಎಲ್ಲ ಮಾಡಬೇಕು. ನೋಡೋಣ ಅದಕ್ಕೆ ಬಂದಿರೋದು, ನಿಮಗೆ ಕರ್ಕೊಬಂದಿರೋದು. ಸೆಲೆಕ್ಷನ್ ಮಾಡೋಕ್ಕೆ ಬರಲ್ಲ ಅಂತ ಇವತ್ತು. ಗೈಸ್ ಫೈನಲಿ ಒಂದಂತೂ ಅರ್ಥ ಆಯಿತು ನನಗೆ, ಈ ಹೆಂಗಸ್ರಿಗೆ ಬಟ್ಟೆ ತಗೊಳಕ್ಕಾಗಲ್ಲ. ಈವನ್ ಅವ್ರನ್ನ ಕರ್ಕೊಬಂದು ಬಟ್ಟೆ ಶಾಪಿಂಗ್ ಮಾಡಿಸೋದೇ ಅರ್ಧ ದಿನ ಎಲ್ಲ ಮುಗಿದೋಗುತ್ತೆ. ಇನ್ನು ಅವರೆಲ್ಲೋ ಇದ್ದು ನಾವು ಅವ್ರಿಗೆ ತೊಗೊಂಡೋಗಿ ಅವ್ರಿಗೆ ಸ್ಯಾಟಿಸ್ಫೈ ಆಗಬೇಕು ಅಂದರೆ ಅದು ದೂರದ ಮಾತು. ಅದಂತೂ ಅರ್ಥ ಆಗೋಯ್ತು ನನಗೆ. ನಮ್ಮ ಅಮ್ಮ ಹೇಳೋ ಕಲರಲ್ಲಿ ಆ ಬಾರ್ಡ್ರಲ್ಲಿ ನನಗೆ ಸಿಗ್ತಿಲ್ಲ ಸೀರೆ. ಸೊ ನೀನೇ ಬರೋದು ಬೆಟ್ರು ಅಂದ್ಬಿಟ್ಟು ಈ ಸೀರೆ ಪರ್ಚೇಸ್ ಮಾಡೋದನ್ನ ಇಲ್ಲಿಗೆ ಕೈ ನಿಲ್ಲಿಸ್ತೋ. ನಾನು ಏನೋ ಎಕ್ಸೈಟ್ಮೆಂಟ್ ಇಟ್ಕೊಂಡು ಬಂದಿದ್ದೆ ಒಂದು ಸೀರೆ ತಗೊಂಡೋಗೋಣ ಅಂತ. ಸುಮ್ಮನೆ ಆಮೇಲೆ ತಗೊಂಡೋಗಿ ಇಲ್ಲಿ ಚೆನ್ನಾಗಿಲ್ಲ ಅಂದರೆ ಇತ್ಲಕ್ಕೆ ದುಡ್ಡು ವೇಸ್ಟು, ಆ ಸೀರೆನೂ ಸುಮ್ಮನೆ ದಂಡ ಅಂದ್ಬಿಟ್ಟು ನಮ್ಮ ಅಮ್ಮನ ಕರ್ಕೊಬಂದು ಕೊಡಿಸ್ಬಿಡೋಣ ಅಂದ್ಬಿಟ್ಟು ಈ ಕಾನ್ಸೆಪ್ಟ್ ಇಲ್ಲಿಗೆ ನಿಲ್ಲಿಸ್ದೆ. ಸೊ ಫೈನಲಿ ನಾನು ಮೇಘ ಅವರು ಒಂದು ಫಿಶ್ ಊಟ ಮಾಡಿಕೊಂಡು ಶಿಸ್ತಾಗಿ ಮನೆ ಕಡೆಗೆ ಹೊರಟು. ಇಲ್ಲಿ ಗೈಸ್ 1 ಅವರ್ ಊಟಕ್ಕೆ ಅಂತಲೇ ಸುತ್ತಿದ್ವಿ ಈ KR ಸರ್ಕಲ್ ನಿಯರ್ ಹತ್ರ. ಆದ್ರೂ ಒಳ್ಳೆ ಊಟನೇ ಸಿಕ್ತಲ್ಲ. ಆದ್ರೂ ಒಬ್ರು ಯಾರೋ ಗೊತ್ತಿರೋರು ಕರ್ಕೊಬಂದು ಫಿಶ್ ಊಟಕ್ಕೆ ಬಿಟ್ಟವ್ರ. ಇಲ್ಲಿ ಒಳ್ಳೆ ಚೆನ್ನಾಗೈತೆ.
ಯಾವ್ದು ಮತ್ಸ್ಯ ದರ್ಶಿನಿ ನಿಜವಾಗ್ಲೂ ವರ್ತು ಹೊರ್ತಿದೆ, ಚೆನ್ನಾಗಿದೆ. ಚೆನ್ನಾಗಿದೆ. ಬರೋದು ಇನ್ನೂ ಜನ ಬರೋದು. ಯಾರಿಗೆಲ್ಲ ಅನುಭವ ಆಗಿದೆ ಈ ವಿಧಾನಸೌಧ ಹತ್ರ ನಿಯರ್ ಊಟಕ್ಕೆ ಅಂತ ಹುಡುಕಿ ಎಲ್ಲೂ ಸಿಗ್ದೇನೆ ಬೇರೆ ಕಡೆ ಹೋಗಿರ್ತೀರಾ, ಸೊ ಇಲ್ಲೇ ನಿಯರ್ ಇದೆ ಮತ್ಸ್ಯ ದರ್ಶನ ಅಂತ ಗೂಗಲ್ ಮ್ಯಾಪ್ ಹಾಕೊಳ್ಳಿ ಸಿಗುತ್ತೆ. ಸ್ನೇಹಿತರೆ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.